ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸಹೋದರಿ ಶೈಲಾ ಬಸನಗೌಡ ಸಿದ್ದರಾಮಯ್ಯ. ನಾನು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಹಾಗೂ ಸಕ್ಕರೆ ಕಾರ್ಖಾನೆ ಮಾಜಿ ನಿರ್ದೇಶಕರಾದಂತಹ ನಾನು ಇವತ್ತು ನಿಮಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲು ಬಂದಿದ್ದೇನೆ. 1947 ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ನಿಮ್ಮೆಲ್ಲರಿಗೂ ಒಂದು ರಾಷ್ಟ್ರೀಯ ಹಬ್ಬ. ನೀವೆಲ್ಲ ಇವತ್ತು ಎಲ್ಲ ಮನೆಯಲ್ಲಿಯೂ ಕೂಡ ಆಗಸ್ಟ್ 13, ಆಗಸ್ಟ್ 14, ಆಗಸ್ಟ್ 15 ಎಲ್ಲ ಮನೆಯಲ್ಲಿಯೂ ಕೂಡ ಬಾವುಟವನ್ನು ನಾವು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಆದೇಶದಂತೆ ಎಲ್ಲರೂ ಕೂಡ ರಾಷ್ಟ್ರೀಯ ಧ್ವಜವನ್ನು ನಾವು ಹಾರಿಸಿದ್ದೇವೆ. ಇವತ್ತು ಕಿತ್ತೂರಲ್ಲಿ ನಾವೆಲ್ಲರೂ ಕೂಡ ಅದನ್ನು ಭಾಗವಹಿಸಿ ಯಶಸ್ವಿ ಕಾರ್ಯಕ್ರಮವನ್ನು ಕಳೆದುಗೊಳಿಸಿದ್ದೇವೆ. ಅದೇ ರೀತಿ ನಮ್ಮ ಗ್ರಾಮಗಳಲ್ಲಿಯೂ ಕೂಡ ನಾವು ಬಾವುಟವನ್ನು ಹಾರಿಸಿ ಮೋದಿಯವರ ಮಾತಿನ ಮೇರೆಗೆಯಂತೆ ಎಲ್ಲರೂ ಆಚರಿಸಿದ್ದೇವೆ. ಇವತ್ತು ನಾವು ನಮ್ಮ ದೇಶ ಕಾಯುವ ನಮ್ಮ ಸೈನಿಕರಿಗೆ ಮತ್ತು ನಮ್ಮ ದೇಶಕ್ಕಾಗಿ ತಮ್ಮ ಜೀವ ಬಲಿದಾನವನ್ನು ಮಾಡಿದಂತಹ ಸ್ವಾತಂತ್ರ್ಯದ ಮೊದಲು ಕಹಳೆ ಊದಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಾಗಿರ್ಬೋದು. ನಮ್ಮ ಸ್ವಾತಂತ್ರ್ಯದ ಮೊದಲು ಕಹಳೆ ಊದಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ ನಾಡಿನಲ್ಲಿ ಹುಟ್ಟಿದಂಥ ನಾನೊಬ್ಬ ಮಹಿಳೆಯಾಗಿ ಇವತ್ತು ನಮ್ಮ ಎಲ್ಲ ಯುವಕರಿಗೆ ಮತ್ತು ಕಿತ್ತೂರು ನಾಡಿನ ಮತ್ತು ನಮ್ಮೆಲ್ಲ ಭಾರತೀಯರಿಗೆ ನಾನಿವತ್ತು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಾವು ನಮ್ಮ ಭಾರತಾಂಬೆಯ ದೃಷ್ಟಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ನಾವೆಲ್ಲ ಒಂದೇ. ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ದೇಶ ಸೇವೆಯನ್ನು ಮಾಡೋಣ. ನಮಗೆಲ್ಲ ಇವತ್ತು ರಕ್ತ ಬಲಿದಾನಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವೀರ ಯೋಧರಿಗೆ ಇವತ್ತು ನಮನಗಳನ್ನು ಸಲ್ಲಿಸಿ ಅವರೆಲ್ಲ ತಂದುಕೊಟ್ಟಂಥ ಈ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಂಡು ರಕ್ಷಿಸಿಕೊಂಡು ನೀವೆಲ್ಲರ ಒಗ್ಗಟ್ಟಾಗಿ ದೇಶ ಸೇವೆಯನ್ನು ಮಾಡೋಣ, ದೇಶಾಭಿಪ್ರೇಮವನ್ನು ನಾವು ಇಟ್ಟುಕೊಳ್ಳೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರಗಳು.